be forever on fire. ಇಂದು ಮತ್ತೆ ನಟ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ. ಇಂದು ಎಸ್ಪಿಪಿ ವಾದದ ಮೇಲೆ ನಿರ್ಧಾರ ಆಗುತ್ತಾ ಬೇಲ್ನ ಭವಿಷ್ಯ. ಈಗಾಗಲೇ ಸುದೀರ್ಘವಾದಂಥ ವಾದವನ್ನ ಮಾಡಿರುವಂಥ ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ನಿನ್ನೆ ಕೂಡ ತನಿಖಾಧಿಕಾರಿಗಳ ವೈಫಲ್ಯದ ಬಗ್ಗೆ ಪ್ರಸ್ತಾಪಿಸಿದ್ದಾರೆ ನಾಗೇಶ್. ಇದೇ ವೇಳೆ ದರ್ಶನ್ ಆರೋಗ್ಯ ಸ್ಥಿತಿ ಪ್ರಶ್ನೆಯನ್ನ ಮಾಡಿದ್ದಾರೆ ನ್ಯಾಯಾಧೀಶರು. ಇವತ್ತು ಸರ್ಕಾರದ ಪರ ಎಸ್ಪಿಪಿ ಪ್ರಸನ್ನಕುಮಾರ್ ವಾದವನ್ನು ಮಂಡಿಸಲಿದ್ದಾರೆ. ಸೊ ಇವತ್ತಿನ ವಾದವನ್ನು ಆಲಿಸಿದ ನಂತರ ಯಾವ ರೀತಿಯಾದಂಥ ತೀರ್ಪು ಬರಬಹುದು ಅನ್ನೋದು ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ದರ್ಶನ್ಗೆ ಬೇಲ್ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಅವರ ಅಭಿಮಾನಿಗಳು, ಅವರ ಫ್ಯಾಮಿಲಿಯವರು ಇದ್ದಾರೆ. ಸೊ ಇನ್ನೊಂದು ಕಡೆಯಲ್ಲಿ ದರ್ಶನ್ ಪರವಾದಂಥ ವಾದವನ್ನು ಮಂಡಿಸಿದಂಥ ಸಿವಿ ನಾಗೇಶ್ವರವರು ಪ್ರಬಲವಾದಂಥ ವಾದವನ್ನು ಮಂಡಿಸಿದ್ರು. ಕೆಲವೊಂದಷ್ಟು ಲೋಪದೋಷಗಳು ಪೊಲೀಸರು ಮಾಡಿದ್ದಾರೆ. ಸಾಕ್ಷಿಗಳು ಹೇಳಿರುವುದಕ್ಕೆ ಒಂದಷ್ಟು ವ್ಯತ್ಯಾಸಗಳು ಇದೆ. ಕೆಲವು ಸಾಕ್ಷಿಗಳು ಹೇಳಿರುವ ಹೇಳಿಕೆಗೂ ವಶಪಡಿಸಿಕೊಂಡಿರುವಂಥ ವಸ್ತುಗಳಿಗೂ ಒಂದಕ್ಕೊಂದು ಸಂಬಂಧ ಇಲ್ಲ. ಕೆಲವು ಕಡೆಯಲ್ಲಿ ಪೊಲೀಸರು ಎಡವಿದ್ದಾರೆ, ಕೆಲವು ಸಾಕ್ಷಿಗಳನ್ನು ಪೊಲೀಸರೇ ಕ್ರಿಯೇಟ್ ಮಾಡಿದ್ದಾರೆ. ಈ ಥರದ್ದೆಲ್ಲ ವಾದವನ್ನು ಮಂಡಿಸಲಾಗಿತ್ತು. ಈ ಎಲ್ಲ ವಾದಕ್ಕೂ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಇವತ್ತು ಎಸ್ಪಿಪಿ ಮಾಡ್ತಾರೆ. ಎಸ್ಪಿಪಿ ವಾದದ ಮೇಲೆ ದರ್ಶನ್ ಅವರಿಗೆ ಬೇಲ್ ಸಿಗುತ್ತಾ ಅಥವಾ ಸಿಗಲ್ವಾ ಅನ್ನೋದು ಪ್ರಶ್ನೆ. ಇದರ ಜೊತೆಗೆ ನಿನ್ನೆ ನ್ಯಾಯಾಧೀಶರು ಪ್ರಶ್ನೆ ಮಾಡಿದ್ರು, ಅವರಿಗೆ ಟ್ರೀಟ್ಮೆಂಟ್ ಯಾವ ರೀತಿಯಾಗಿ ಕೊಡಲಾಗ್ತಾ ಇದೆ, ಆಪರೇಷನ್ ಆಗಿದೆಯಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಮಾಡಿದರು. ಸೊ ಹಾಗಾಗಿ ಇವತ್ತಿನ ಬೆಳವಣಿಗೆ ಬಗ್ಗೆ ಸಹಜವಾಗಿ ನಿರೀಕ್ಷೆ ಇದೆ ಏನು ಆಗಬಹುದು ಅಂತ. ಸೊ ಸಿವಿ ನಾಗೇಶ್ವರ ಅವರು ನಿನ್ನೆ ಪ್ರಬಲವಾದಂಥ ಒಂದು ವಾದವನ್ನು ಮಂಡಿಸಿದರು. ಪೊಲೀಸರು ತಡವಾಗಿ ಸಾಕ್ಷಿಗಳ ಹೇಳಿಕೆಯನ್ನು ಪಡ್ಕೊಂಡಿದ್ದಾರೆ ಅನ್ನೋದನ್ನು ಕೂಡ ಹೇಳಲಾಗಿತ್ತು. ಪ್ರತ್ಯಕ್ಷ ಸಾಕ್ಷಿಯ ಹೇಳಿಕೆಗಳಲ್ಲಿ ತುಂಬ ಗೊಂದಲಗಳಿದೆ ಅನ್ನೋದನ್ನು ಕೂಡ ನಿನ್ನೆ ವಾದ ಮಾಡುವಂಥ ಸಂದರ್ಭದಲ್ಲಿ ಹೇಳಿದರು. ಮರ್ಮಾಂಗಕ್ಕೆ ಹೊಡೆದ ಬಗ್ಗೆ ಮತ್ತೊಂದು ಹೇಳಿಕೆಯಲ್ಲಿ ಉಲ್ಲೇಖ ಇಲ್ಲ ಅನ್ನೋದ್ರ ಬಗ್ಗೆ ಹೇಳಲಾಗಿತ್ತು. 161 ಹೇಳಿಕೆಗೂ 164 ಹೇಳಿಕೆಗೂ ವ್ಯತ್ಯಾಸಗಳಿದೆ. 161 ಹೇಳಿಕೆ ಪಡೆದಾಗ ಪ್ರಕರಣದ ಡೈರಿಯಲ್ಲಿ ನಮೂದಿಸಬೇಕು, ಅದರ ಪ್ರತಿಯನ್ನು ಮ್ಯಾಜಿಸ್ಟ್ರೇಟ್ಗೆ ನೀಡಬೇಕು. ಈ ಪ್ರಕ್ರಿಯೆಗಳನ್ನು ತನಿಖಾಧಿಕಾರಿಗಳು ಪಾಲಿಸಿಲ್ಲ. ಮೊದಲ ರಿಮಾಂಡ್ ಅರ್ಜಿಗಳಲ್ಲಿ ಸಾಕ್ಷಿಗಳ ಹೇಳಿಕೆ ಉಲ್ಲೇಖ ಇಲ್ಲ. ಕೆಲ ಸಾಕ್ಷಿಗಳ ಹೇಳಿಕೆಗಳು ಸರಿಯಾಗಿ ಹೊಂದಾಣಿಕೆ ಆಗ್ತಾ ಇಲ್ಲ. ಕಾರು ಬಂತು ಹೋಯ್ತು ಅನ್ನುವ ರೀತಿ ಇದೆ. ಯಾವಾಗ ಯಾರು ಬಂದರು ಯಾರಿದ್ರು ಅಂತ ಹೇಳಿಲ್ಲ. ಸಾಕ್ಷಿ ಆಗಿರುವ ಮಲ್ಲಿಕಾರ್ಜುನ ಅವರು ಮಂಗಳವಾರ ಕೆಲಸಕ್ಕೆ ಬಂದಾಗ ರೇಣುಕಸ್ವಾಮಿ ಕೊಲೆ ಆಗಿರುವ ಬಗ್ಗೆ ಗೊತ್ತಾಗಿದೆ ಅಂತ ಹೇಳ್ತಾರೆ. ಯಾರು ಕೊಲೆ ಮಾಡಿದ್ರು ಅನ್ನೋದು ಮಾಧ್ಯಮಗಳ ಮೂಲಕ ಗೊತ್ತಾಯಿತು ಅಂತ ಹೇಳಿದ್ದಾರೆ. ಆದ್ದರಿಂದ ಸಾಕ್ಷಿಗಳು ಸರಿ ಆಗಿಲ್ಲ ಅಂತ ವಾದವನ್ನು ಮಂಡಿಸಿದ್ದಾರೆ. ಅಲ್ಲದೆ ದರ್ಶನ್ ಹೋಗುವಾಗ ರೇಣುಕಸ್ವಾಮಿಗೆ ಊಟ ಕೊಡಿ, ನೀರು ಕೊಡಿ, ವಿಡಿಯೋ ಮಾಡಿಕೊಂಡು ಸ್ಟೇಷನ್ಗೆ ಬಿಡಿ ಅಂತ ಹೇಳಿದ್ದಾರೆ. ಈ ರೀತಿ ಹೇಳಿದ ಮೇಲೆ ಕೊಲೆ ಮಾಡುವ ಉದ್ದೇಶ ಅವರಿಗೆ ಇರಲಿಲ್ಲ. ನಟ ದರ್ಶನ್ ಚಿಕಿತ್ಸೆ ಬಗ್ಗೆ ಇದೇ ಸಂದರ್ಭದಲ್ಲಿ ನ್ಯಾಯಾಧೀಶರು ಪ್ರಶ್ನೆ ಕೂಡ ಮಾಡಿದ್ದಾರೆ. ಅವ್ರ ಮಧ್ಯಂತರ ಜಾಮೀನು ಕತೆ ಏನಾಯಿತು, ಆಪರೇಷನ್ ಆಯ್ತಾ ಅಂತ ಪ್ರಶ್ನಿಸಿದ್ದಾರೆ. ದರ್ಶನ್ಗೆ ವೈದ್ಯರು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ, ಶಸ್ತ್ರಚಿಕಿತ್ಸೆ ಅಗತ್ಯ ಇದೆ ಅಂತ ಹೇಳಿದ್ದಾರೆ ಅಂತ ಈ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲ ನಾಗೇಶ್ ಉತ್ತರಿಸಿದ್ದಾರೆ. ಯಾವಾಗ ಆಪರೇಷನ್ ಅನ್ನೋದು ವರದಿ ಇಲ್ವಾ ಅಂತ ಜಡ್ಜ್ ಕೇಳಿದ್ದಾರೆ. BP ವೇರಿಯೇಷನ್ ಇದೆ, ನಾರ್ಮಲ್ ಬಂದ ಬಳಿಕ ಆಪರೇಷನ್ ಆಗತ್ತೆ ಅಂತ ನಾಗೇಶ್ ಉತ್ತರವನ್ನು ಕೊಟ್ಟಿದ್ದಾರೆ. ಸೊ ನಿನ್ನೆ ಆದಂಥ ಬೆಳವಣಿಗೆಗಳ ಬಗ್ಗೆ ನಾವು ನೋಡ್ತಾ ಇದ್ವಿ. ಸಿವಿ ನಾಗೇಶ್ ಅವರು ಯಾವ ರೀತಿಯಾದಂಥ ವಾದವನ್ನು ಮಂಡಿಸಿದ್ರು ದರ್ಶನ್ ಪರವಾಗಿ ಅನ್ನೋದು. ಬೇಲ್ ಸಿಗಬೇಕು, ಅವ್ರದ್ದೇನು ಪಾತ್ರ ಇಲ್ಲ, ಸಾಕ್ಷಿಗಳ ಹೇಳಿಕೆಯಲ್ಲಿ ಗೊಂದಲ ಇದೆ, ಒಂದಕ್ಕೊಂದು ತಾಳೆ ಆಗ್ತಾ ಇಲ್ಲ, ವ್ಯತ್ಯಾಸ ಇದೆ, ಸೊ ನಿಖರವಾದಂಥ ಮಾಹಿತಿಯನ್ನು ನೀಡಲಾಗಿಲ್ಲ, ಈ ಎಲ್ಲವನ್ನು ಕೂಡ ಹೇಳಲಾಗಿತ್ತು. ಅದೆಲ್ಲದಕ್ಕೂ ಇವತ್ತು ಕೌಂಟರ್ ಉತ್ತರವನ್ನು ಕೊಡಲಾಗುತ್ತೆ ಎಸ್ಪಿಪಿ ಎಷ್ಟು ಪ್ರಬಲವಾಗಿ ವಾದವನ್ನು ಮಂಡಿಸ್ತಾರೆ. ಸಿವಿ ನಾಗೇಶ್ವರ ಅವರು ಕೇಳಿದಂಥ ಕೆಲವು ಪ್ರಶ್ನೆಗಳಿಗೆ ಯಾವ ರೀತಿಯಾದಂಥ ಉತ್ತರವನ್ನು ನೀಡಲಾಗುತ್ತೆ, ಇದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಈ ವಾದ ಪ್ರತಿವಾದವನ್ನು ಆಲಿಸಿದಂಥ ಜಡ್ಜ್ ಏನು ಜಡ್ಜ್ಮೆಂಟನ್ನು ಕೊಡ್ತಾರೆ, ಬೇಲ್ ಕೊಡ್ತಾರೋ ಅಥವಾ ಕ್ಯಾನ್ಸಲ್ ಆಗುತ್ತೋ, ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಕಾರಣ ಆಪರೇಷನ್ ಆಯ್ತಾ ಅಂತ ಸ್ವತಃ ಜಡ್ಜೆ ಕೇಳಿದ್ದಾರೆ. ಆ ಸಂದರ್ಭದಲ್ಲಿ ಇನ್ನೂ ಆಗಿಲ್ಲ ಅಂದಾಗ ಮತ್ತು ವೈದ್ಯರು ಈ ಒಂದು ಟ್ರೀಟ್ಮೆಂಟ್ಗೆ ಇಮಿಡಿಯೇಟ್ ಆಗಿ ಆಪರೇಷನ್ ಆಗಬೇಕು ಅಂತ ಹೇಳಿದ್ರಲ್ವಾ ಅನ್ನೋದನ್ನು ಕೂಡ ಕೇಳಿದ್ದಾರೆ. ಹಾಗಾಗಿ ಇವತ್ತಿನ ಬೆಳವಣಿಗೆಯ ಬಗ್ಗೆ ಸಹಜವಾಗಿ ಎಲ್ರಿಗೂ ಕುತೂಹಲ ಇದೆ. ಏನು ಆಗಬಹುದು, ಎಸ್ಪಿಪಿ ಎಷ್ಟು ಪ್ರಬಲವಾದಂಥ ವಾದವನ್ನು ಮಂಡಿಸಬಹುದು, ಯಾವೆಲ್ಲ ಪಾಯಿಂಟ್ಸ್ಗಳನ್ನು ಹೇಳ್ಬೋದು, ನಾಗೇಶ್ ಕೇಳಿದಂಥ ಯಾವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಬಹುದು ಅಂತ.